ನಮಸ್ಕಾರ ಸ್ನೇಹಿತರೆ ಕಳೆದ 2-3 ದಿನಗಳಿಂದ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ತುಂಗಾಭದ್ರಾ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿದ್ದು ಅಲ್ಲಲ್ಲಿ ಸಾಧಾರಣವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ತುಂಗಾ ಡ್ಯಾಂನಿಂದ ತುಂಗಾ ನದಿಗೆ ನೀರು ಹೊರಬಿಡುವ ಪ್ರಮಾಣ ಭಾರಿ ಕಡಿಮೆಯಾಗಿದೆ. ಇದರಿಂದಾಗಿ ತುಂಗಾಭದ್ರಾ ನದಿಯ ನೀರಿನ ಮಟ್ಟ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇನ್ನು ತುಂಗಾಭದ್ರಾ ಡ್ಯಾಂನ ಒಳಹರಿವು ಸ್ವಲ್ಪ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಅಲ್ಲದೆ ತುಂಗಾಭದ್ರಾ ಡ್ಯಾಂನ ನೀರಿನ ಸಂಗ್ರಹ ಸಾಮರ್ಥ್ಯ 25 TMC ಗಡಿಯನ್ನು ದಾಟಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿದೆ, ಇಂದು ತುಂಗಾಭದ್ರಾ ಡ್ಯಾಂನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಹಾಗೂ ತುಂಗಾಭದ್ರಾ ಡ್ಯಾಂನ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇಂದು 14 ಜುಲೈ 2026 ಮಂಗಳವಾರ. ಇಂದು ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡೋದಾದರೆ 1602 ಅಡಿ 64 ಇಂಚು ವಾಟರ್ ಲೆವೆಲ್ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನ ವಾಟರ್ ಲೆವೆಲ್ ಎಷ್ಟಿತ್ತಂದರೆ 1625 ಅಡಿ 49 ಇಂಚು ವಾಟರ್ ಲೆವೆಲ್ ಇತ್ತು. ಇನ್ನು ತುಂಗಾಭದ್ರಾ ಡ್ಯಾಂನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಇರೋದು 1633 ಅಡಿ. ಸೊ ಇಂದು ತುಂಗಾಭದ್ರಾ ಡ್ಯಾಂನಲ್ಲಿ 25.13 TMC ನೀರಿನ ಸಂಗ್ರಹವಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನಲ್ಲಿ 78.11 TMC ನೀರಿನ ಸಂಗ್ರಹವಿತ್ತು. ಇನ್ನು ತುಂಗಾಭದ್ರಾ ಡ್ಯಾಂನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರೋದು 105.78 TMC. ಸೊ ಇನ್ನು ಇವತ್ತಿನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು TB ಡ್ಯಾಂಗೆ ಸರಿಸುಮಾರು 9982 ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂಗೆ 43223 ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇತ್ತು. ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ತುಂಗಾಭದ್ರಾ ಡ್ಯಾಂನಿಂದ 803 ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಂನಿಂದ ಸರಿಸುಮಾರು 36,345 ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇತ್ತು.